ಶಾಸ್ತ್ರದ ಅಧ್ಯಯನದಲ್ಲಿ ನಾವು ಹಲವಾರು ವಿಷಯಗಳನ್ನ ಕಳೆದ ದಿನಗಳಲ್ಲಿ ನಾವು ಕಲಿತುಕೊಳ್ತಾ ಬಂದಿದ್ದೇವೆ. ನಾನು ಇತ್ತೀಚೆಗೆ ಪ್ರಾರಂಭ ಮಾಡಿದ ಅದರಲ್ಲೇ ದೇವದೂತರ ಶಾಸ್ತ್ರದಲ್ಲೇ ಒಂದು ಭಾಗವಾದಂತ ಅಧ್ಯಯನಕ್ಕೆ ಬೇಕಾಗುವಂತ ಮತ್ತೊಂದು ಭಾಗವನ್ನ ಕರ್ತನು ಅನುಗ್ರಹಿಸಿದ ಪ್ರಕಾರ ನಾನು ಮತ್ತೊಂದು ಭಾಗವನ್ನ ನಾನು ಪ್ರಾರಂಭಿಸಿದೆ. ಅದು ಯಾವುದು ಅಂತ ಹೇಳಿದ್ರೆ ಬಹುಶಃ ನಿಮಗೆ ಅದು ಗುರ್ತಾಕೊಂಡಿದ್ರೆ ನಿಮಗೆ ಜ್ಞಾಪಕ ಬರ್ತದೆ. ಸಭಾಕಾಲದ ವಿಶ್ವಾಸಿಗಳು ಅಂದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದವರ ನಮಗೂ ಮತ್ತು ದೇವದೂತರಿಗಿರುವ ಸ್ಥಾನಮಾನ ಏನು, ಅಧಿಕಾರ ಏನು, ಬಾಧ್ಯತೆ ಏನು ಮತ್ತು ನಮ್ಮ ಕಾರ್ಯಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಅದರಲ್ಲಿ ಕೆಲವು ಪ್ರಮುಖವಾದಂಥ ವಿಷಯಗಳನ್ನ ಅಧ್ಯಯನ ಮಾಡಲಿಕ್ಕೆ ನಾವು ಹೊರಟಂತ ಸಂದರ್ಭದಲ್ಲಿ ಮೊದಲನೆಯ ವ್ಯತ್ಯಾಸ, ವಿಶ್ವಾಸಿಯು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟದ್ದಾಗಿದ್ದರೂ ಸಹ ಮುಂದೆ ಮಹಿಮಾ ಶರೀರವನ್ನು ಆತನು ಹೊಂದುತ್ತಾನೆ. ಆದರೆ ದೇವದೂತರು ಮಹಿಮಾ ಶರೀರದಲ್ಲೇ ಇದ್ದಾರೆ ಅನ್ನೋದು ಮೊದಲನೇ ಒಂದು ವ್ಯತ್ಯಾಸವನ್ನ ನಿಮಗೆ ನಾನು ಈಗಾಗಲೇ ತಿಳಿಸಿದ್ದೇನೆ. ಇದಾದ ನಂತರ ಎರಡನೇ ವ್ಯತ್ಯಾಸ, ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುತ್ತೇವೆ. ಮನುಷ್ಯರು ಅಂದ್ರೆ ವಿಶ್ವಾಸಿಗಳು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುತ್ತೇವೆ. ಮನುಷ್ಯರೆಲ್ಲರಿಗೂ ಇದು ಇರತಕ್ಕಂತ ಒಂದು ಮುಂದಿನ ಪರಿಸ್ಥಿತಿ. ಅವರು ಮಾಡ್ತಕ್ಕಂಥ ಪಾಪ ಕೃತ್ಯಗಳಿಗೆ ಒಳ್ಳೆಯದು ಮತ್ತು ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ಉಂಟು ಎಂಬುದಾಗಿ. ಆದರೆ ವಿಶ್ವಾಸಿಗೆ ಆ ಪ್ರತಿಫಲ ಈ ಲೋಕದಲ್ಲಿರುವಾಗಲೇ ಅದು ಸಿಗುತ್ತೆ. ಸತ್ತ ನಂತರ ಅಥವಾ ದೇವರ ಬಳಿಗೆ ಹೋದ ನಂತರ ಅವನ ಆತ್ಮವು ಯಾವ ರೀತಿಯಲ್ಲಿ ಮಾರ್ಪಾಟಾಗ್ತದೆ ಎಂಬುದರ ಬಗ್ಗೆ ನಾನು ತಿಳಿಸ್ತಾ ಬಂದೆ. ಆದರೆ ದೇವದೂತರಿಗೆ ಯಾವುದೇ ಪ್ರತಿಫಲದ ವಾಗ್ದಾನ ಇಲ್ಲ. ವಿಶ್ವಾಸಿಗಳಿಗೆ ಪ್ರತಿಫಲದ ವಾಗ್ದಾನ ಇದೆ, ದೇವದೂತರಿಗೆ ಯಾವುದೇ ಪ್ರತಿಫಲದ ವಾಗ್ದಾನ ಇಲ್ಲ. ಯಾಕಂದ್ರೆ ಇವರು ಉಳಿದವರು, ಅಂದ್ರೆ ಇವರು ಸೇವೆ ಮಾಡೋದಕ್ಕೋಸ್ಕರನೇ ಕರ್ತನು ಸೃಷ್ಟಿ ಮಾಡಿದಂಥವರು. ಇವರು ಮುಖ್ಯವಾಗಿ ನಾವು ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಓದುವ ಪ್ರಕಾರ, ಇಬ್ರಿಯ 1:14, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಯದ ಆತ್ಮಗಳಲ್ಲವೋ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನಮ್ಮ ಈ ಲೋಕದಲ್ಲಿ ವಿಶ್ವಾಸಿಗಳ ಸೇವೆಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿದ್ದಾರೆ ದೇವದೂತರು. ಆದರೆ ನಾವು ಪ್ರತಿಫಲ ಹೊಂದುವುದಕ್ಕಾಗಿ ವಿಶ್ವಾಸಿಗಳಾಗಿ ಈ ಲೋಕದಲ್ಲಿದ್ದೇವೆ. ಅವಿಶ್ವಾಸಿಗಳು ಶಿಕ್ಷೆಯನ್ನು ಹೊಂದುವುದಕ್ಕಾಗಿ ಅವರು ಈ ಲೋಕದಲ್ಲಿದ್ದಾರೆ. ಈ ವ್ಯತ್ಯಾಸಗಳನ್ನ ನಾನು ತಿಳಿಸ್ತಾ ಇರುವಾಗ ಇದೇ ಎರಡನೇ ವ್ಯತ್ಯಾಸದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತ ವಿಷಯವನ್ನ ನಿಮಗೆ ನಾನು ತಿಳಿಸ್ತಾ ಬಂದೆ. ಅದು ಪ್ರಕಟಣಾ ಗ್ರಂಥ 3:21 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ಓದುವಾಗ 24 ಜನ ಆ ಯಾಜಕರು ಅವರು ಚಿನ್ನದ ಕಿರೀಟಗಳನ್ನ ಧರಿಸಿಕೊಂಡು ಶುಭ್ರವಾದ ಬಟ್ಟೆಗಳನ್ನ ಧರಿಸಿಕೊಂಡು 24 ಆ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಎಂಬುದನ್ನ ಮುಖ್ಯವಾಗಿ ನಾವು ತೆಗೆದುಕೊಂಡು ಇವರು ಯಾರು ಎಂಬುದನ್ನ ನಾವು ಕಂಡುಹಿಡಿಯೋದಕ್ಕೆ ಹೊರಟೆವು. ಈ ಕಂಡುಹಿಡಿಯುವಂತ ಸಂದರ್ಭದಲ್ಲಿ ಈ ಆರಾಧನೆ ನಡೆಸಲ್ಪಡುವುದು ಅದು ಪರಲೋಕ ಸಂಸ್ಥಾನದಲ್ಲಿ ಯಾವಾಗ ಅಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ತನ್ನ ಸಭೆಯನ್ನ ತನ್ನ ಬಳಿಗೆ ಎತ್ತುಕೊಂಡ ನಂತರ ಅದು ಪರಲೋಕ ಸಂಸ್ಥಾನದಲ್ಲಿ ನಡೀತಕ್ಕಂತ ಒಂದು ಆರಾಧನೆ. ಅದು ಪರಲೋಕದ ತಂದೆಯಾದ ದೇವರ ಸಮ್ಮುಖದಲ್ಲಿ ತಂದೆಯ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ವಿಶ್ವಾಸಿಗಳು ಮಾಡತಕ್ಕಂಥ ಒಂದು ಆರಾಧನೆ ಎಂಬುದಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಆದರೂ ಕೂಡ ಅವರು ವಿಶ್ವಾಸಿಗಳಾಗಿದ್ದಾರಾ ಅಲ್ಲಿ? ಯಾಕಂತ ಹೇಳಿದರೆ ಅಲ್ಲಿ 24 ಸಿಂಹಾಸನಗಳು ಮತ್ತು 24 ಹಿರಿಯರುಗಳು ಎಂಬುದಾಗಿ ಸಂಬೋಧಿಸುವುದರಿಂದ ಅದರ ಬಗ್ಗೆ ಅವರು ವಿಶ್ವಾಸಿಗಳ ಅಥವಾ ಇನ್ಯಾರು ಬೇರೆ ಯಾರು ಆಗಿದ್ದಾರೆ ಎಂಬುದನ್ನ ನಾನು ನಿಮಗೆ ವಿವರಣೆಯನ್ನ ಕೊಡುತ್ತಾ ಬಂದೆ. ಈ ವಿವರಣೆಯನ್ನು ಕೊಡುವಾಗ ನಾವು 3 ಅಂಶಗಳನ್ನ ನಮ್ಮ ಗಣನೆಗೆ ನಾವು ತೆಗೆದುಕೊಂಡು, ಒಂದನೆಯದು ಅವರ ಸಂಖ್ಯೆ 24 ಆಗಿತ್ತು. ಎರಡನೆಯದು ಅವರು ಸಿಂಹಾಸನದ ಮೇಲೆ ಕೂತಿದ್ದಾರೆ. ಮೂರನೆಯದು ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟವಿದೆ. ಇವರು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಯಾರಿರಬಹುದು ಇವರು ಎಂಬುದರ ಬಗ್ಗೆ ನಾವು ಕಲಿಯುತ್ತಾ ಬಂದೆವು. ಇದು ಬಹಳ ಮುಖ್ಯವಾದಂತ ವಿಷಯ. ಹಲವರು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಇನ್ನು ಕೆಲವರು ನಮಗೆ ಯಾಕೆ ಬೇಕು ಅಂತ ಕೈ ಬಿಡಬಹುದು.
ಅಥವಾ ಇನ್ನು ಕೆಲವರು ಆಸಕ್ತಿಯಿಂದ ನಿಮ್ಮಂಥವ್ರು ಈಗ ಕೂತಿರುವಂತವರು ಆಸಕ್ತಿಯಿಂದ ಅದನ್ನು ಕೇಳುತ್ತಿರಬಹುದು ಎಂಬುದನ್ನು ನಾನು ನೆನೆಸ್ತೇನೆ. ಆ ರೀತಿ ಇರ್ತದೆ. ಆದರೆ ಈ ಮೂರು ಅಂಶಗಳ ಮೂಲಕ ಅವರನ್ನ ನಾವು ಆ 24 ಜನ ಹಿರಿಯರು ಯಾರೆಂಬುದನ್ನ ನಾವು ಕಲಿಯುತ್ತಾ ಬಂದಾಗ ಅದು 4 ವಿಭಾಗವಾಗಿ ನಾನು ನಿಮಗೆ ವಿವರಣೆ ಕೊಡ್ತಾ ಬಂದೆ. 4 ವಿಭಾಗಗಳನ್ನಾಗಿ ಮಾಡಿ. ಅದ್ರಲ್ಲಿ 1ನೇ ವಿಭಾಗ ಅವರು ಏನಾದರೂ ದೇವದೂತರನ್ನು ಪ್ರತಿನಿಧಿಸ್ತಾರಾ ಎಂಬುದಾಗಿ ಒಂದು ಪ್ರಶ್ನೆ. ಈ 24 ಹಿರಿಯರು, ಯಾಕಂದ್ರೆ ದೇವದೂತರು ಯಾವಾಗಲೂ ಕರ್ತನ ಆ ಒಂದು ಪರಲೋಕ ಸಂಸ್ಥಾನದಲ್ಲಿ ಆತನ ಸಿಂಹಾಸನದ ಮುಂದೆ ಯಾವಾಗಲೂ ಅವರು ಆತನಿಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸುತ್ತಾ ಅವರಿಗೆ ಆರಾಧನೆಯನ್ನು ಸಲ್ಲಿಸುತ್ತಾ ಆತನ ಜೊತೆಯಲ್ಲಿ ಇರ್ತಕ್ಕಂಥವರು ದೇವದೂತರು. ಹಾಗಾಗಿ ಅವರು ದೇವದೂತರು ಆಗಿರಬಹುದು ಎಂಬ ಒಂದು ಪ್ರಶ್ನೆ ಮೂಡಿತು. ಅನಂತರ 2ನೇ ಪ್ರಶ್ನೆ, ಇವರು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಕಾಲದ ವಿಶ್ವಾಸಿಗಳಾಗಿದ್ದಾರೆಯೇ ಅಂತ. ಅಂದ್ರೆ ಇವರು ಹಳೆಯ ಮತ್ತು ಹೊಸ ಒಡಂಬಡಿಕೆ ಕಾಲದ ವಿಶ್ವಾಸಿಗಳು, ಅವರನ್ನೇನಾದ್ರೂ ಇವರು ಪ್ರತಿನಿಧಿಸ್ತಾ ಇದ್ದಾರಾ ಅಂತ ಹೇಳಿ. ಈಗ ಇಲ್ಲಿ ನಮಗೆ ಡೌಟ್ ಬರುವಂತ ವಿಷಯ, ಇದು ನಡೆಯುವಂತ ವೇಳೆ ಸತ್ಯವೇದದ ಪ್ರಕಾರ ಪ್ರಕಟಣಾ ಗ್ರಂಥ ಮತ್ತು ಈ ಅನೇಕ ಚಿಕ್ಕ ಮತ್ತು ದೊಡ್ಡ ಪ್ರವಾದನೆಗಳನ್ನ ನೀವು ಅಧ್ಯಯನ ಮಾಡುವಾಗ ಈ ಆರಾಧನೆ ನಡೆಯುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ತನ್ನ ಸಭೆಯನ್ನ ತನ್ನ ಬಳಿಗೆ ಕರೆದುಕೊಂಡ ನಂತರ ಇಲ್ಲಿ ಪ್ರಾರಂಭವಾಗುವಂತ 7 ವರ್ಷದ ಕಠಿಣ ಮತ್ತು ಮಹಾಕಠಿಣ ಕಾಲ, ಅಂದ್ರೆ 3.5 ವರ್ಷ ಕಠಿಣ ಕಾಲ ಮತ್ತು ಇನ್ನು 3.5 ವರ್ಷ ಮಹಾಕಠಿಣ ಕಾಲಗಳ ಆ ಸಂದರ್ಭದಲ್ಲಿ, ಅಂದ್ರೆ 7 ವರ್ಷದ ಅವಧಿಯಲ್ಲಿ ಈ ಆರಾಧನೆಯು ಪರಲೋಕದಲ್ಲಿ ನಡೆಸಲ್ಪಡುವುದಾಗಿ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟವಾಗಿ ಅದು ಕರ್ತನು ಬರೆಸಿ ಯೋಹಾನನ ಮೂಲಕ ದರ್ಶನದ ಮೂಲಕ ಅದನ್ನ ಬರೆಸಿ ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ಅದು ಈಗ ನಡೀತಾ ಇಲ್ಲ, ಅದು ನಡೆಯುವಂತ ಒಂದು ವಿಷಯ. ನಡೆಯುವಂತ ವಿಷಯದಲ್ಲಿ ಅಲ್ಲಿ ಇರ್ತಕ್ಕಂಥ 24 ಹಿರಿಯರು ಯಾರೆಂಬುದನ್ನ ನಾವು ಇವಾಗ ಕಲಿಯುತ್ತಾ ಹೋಗ್ತಾ ಇದ್ದೇವೆ. ಇದು ಅನೇಕರಿಗೆ ಗೊತ್ತಿರುವಂತದ್ದಾದ್ರೂ ಕೂಡ ಮತ್ತೊಂದು ಆವರ್ತಿ ನಾವು ಕಲಿಯುವುದರಲ್ಲಿ ಯಾವ ತಪ್ಪು ಇಲ್ಲ. ಅದು ಇನ್ನೂ ಹೆಚ್ಚಾಗಿ ಬಲಪಡ್ತೇವೆ. ನಾನು ಕೂಡ ಹೇಳ್ತಕ್ಕಂಥ ನೀವು ಕೂಡ ಆ ವಿಷಯದಲ್ಲಿ ಹೆಚ್ಚಿನ ಜ್ಞಾನ ಸಂಪಾದನೆ ಆಗ್ತದೆ. ಹಾಗಾಗಿ ಮೊದಲನೇದಾಗಿ ನಾವು ಕಂಡುಹಿಡಿಯಕ್ಕೆ ಹೊರಟಿದ್ದು ಇದು ದೇವದೂತರನ್ನು ಪ್ರತಿನಿಧಿಸ್ತಾರ ಅಂತ ಹೇಳಿ. ಆಗ ನಮಗೆ ಬಂದಂತ ವಾದ, ಆ ವಾದದಲ್ಲಿ ನಮಗೆ ಸಿಕ್ಕಿದಂತ ಉತ್ತರ, ದೇವದೂತರು ಯಾರಿಗೂ ಸಿಂಹಾಸನವನ್ನು ದೇವರು ಕೊಟ್ಟಿಲ್ಲ. ಅವರು ದೇವದೂತರ ಮುಂದೆ ದೇವರ ಮುಂದೆ ಅವರು ನಿಂತುಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೊರತು ಯಾವ ದೇವದೂತರು ಕೂತುಕೊಂಡದ್ದನ್ನ ಸತ್ಯವೇದದಲ್ಲಿ ಎಲ್ಲಿಯೂ ಬರೆದಿಲ್ಲ. ಹಾಗಾಗಿ ಅದು ದೇವದೂತರಲ್ಲ ಎಂಬ ಒಂದು ತೀರ್ಮಾನಕ್ಕೆ ನಾವು ಬಂದದ್ದಾಯ್ತು. 2ನೇದಾಗಿ ಇವರು ಹಳೆಯ ಮತ್ತು ಹೊಸ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಾಗಿದ್ದಾರಾ ಅಂತ ಪ್ರತಿನಿಧಿಸ್ತಾರಾ ಅಂತ ಹೇಳಿ ನಾವು ಪ್ರಶ್ನೆ ಮೂಡಿದಾಗ ಆ ಪ್ರಶ್ನೆಗೆ ಬಂದಂತ ಉತ್ತರ, ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ಮತ್ತು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ಪುನರುತ್ಥಾನದ ದಿನಗಳಲ್ಲಿ ವ್ಯತ್ಯಾಸವಿದೆ, ತರಗತಿ ಇದೆ ಎಂಬುದಾಗಿ 1 ಕೊರಿಂಥ 15ನೇ ಅಧ್ಯಾಯ 22ನೇ 23 24ನೇ ವಚನದಲ್ಲಿ ಪೌಲನು ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅಂದ್ರೆ ಹೊಸ ಒಡಂಬಡಿಕೆಯ ಕಾಲದ ವಿಶ್ವಾಸಿಗಳು ಪ್ರಥಮವಾಗಿ ಮೊದಲನೇದಾಗಿ ಅವರು ಪುನರುತ್ಥಾನ ಹೊಂದುತ್ತಾರೆ. ಹಳೆ ಒಡಂಬಡಿಕೆ ಅನಂತರ ಅಂತ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮಹಾ ಕಠಿಣ ಕಾಲ, 7 ವರ್ಷಗಳ ಕಠಿಣ ಕಾಲ, ಮಹಾಕಠಿಣ ಕಾಲ, ಅದರ ಮಹಾಕಠಿಣ ಕಾಲ ಅಂತ್ಯವಾಗುವಾಗ ಆತನು ತನ್ನ ಸಭೆ ಅಂತ ಹೇಳುವಾಗ ಈ ಲೋಕದಲ್ಲಿ ಈಗ ಇರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿರುವವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತಮ್ಮನ್ನು ತೊಳೆದುಕೊಂಡಂತವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದಂತ ಆ ಸಭೆಯೊಂದಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಹಳೆ ಒಡಂಬಡಿಕೆ ಕಾಲದ ವಿಶ್ವಾಸಿಗಳಿಗೆ ಅದರಲ್ಲಿ ಆತನ ದೇವರ ಮಕ್ಕಳಾಗಿ ಬದುಕಿದವರಿಗೆ, ದೇವರ ಮಕ್ಕಳಾದಂತ ಸದ್ಭಕ್ತರಿಗೆ ಮಾತ್ರ ಅವರಿಗೆ ಒಂದು ಪುನರುತ್ಥಾನ ಆಗ್ತದೆ ಎಂಬ ಬಗ್ಗೆ ಅನೇಕ ವಾಕ್ಯಗಳನ್ನ ನಿಮಗೆ ತಿಳಿಸ್ತಾ ಬಂದೆ. ಅನಂತರ ನಾವು ನೋಡುವಾಗ ಇವರು ಹಳ ಒಡಂಬಡಿಕೆ 3ನೇ ವಿಷಯಕ್ಕೆ ನಾವು ಬಂದೆವು. ಇವರು ಹಳೆ ಒಡಂಬಡಿಕೆಯ ಇಸ್ರಾಯೇಲ್ ಜನಾಂಗದ 12 ಕುಲದ ಹಿರಿಯರ ಮತ್ತು ಹೊಸ ಒಡಂಬಡಿಕೆ ಕಾಲದ 12 ಮಂದಿ ಅಪೊಸ್ತಲರನ್ನು ಸೇರಿ ಇವರು 24 ಮಂದಿ ಆಗಿದ್ದಾರೆ ಎಂಬುದಾಗಿ ನಾವು ನೋಡಿದಾಗ
ನಮಗೆ ಸಿಕ್ಕಿದಂತ ಉತ್ತರ, ಆ ವಾದವನ್ನ ನಾವು ಅಧ್ಯಯನ ಮಾಡೋ ನಮಗೆ ಸಿಕ್ಕಿದಂತ ಉತ್ತರ, ಈ ಹಳೆ ಒಡಂಬಡಿಕೆಯ ಕಾಲದ ಭಕ್ತರು ಅಂತ ಹೇಳುವಾಗ ಅದರಲ್ಲಿ ಇವರು ಇರಬಹುದು, ಯಾರು ಇಸ್ರಾಯೇಲ್ರ 12 ಕುಲದ ಹಿರಿಯರು ಕೂಡ ಆ ಗುಂಪಿನಲ್ಲಿ ಇರಬಹುದು. ಅವರಿಗೆ ಪುನರುತ್ಥಾನ ಆ ಸಮಯದಲ್ಲಿ ಆಗಿರುವುದೇ ಇಲ್ಲ. ಹಾಗಾಗಿ ಈ 24 ಜನ ಹಿರಿಯರೊಂದಿಗೆ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಯಾರು ಕೂಡ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ಪಷ್ಟವಾದಂತ ಒಂದು ಉದಾಹರಣೆ ನಾವು ದಾನಿಯೇಲನ ಪ್ರವಾದನೆಯಲ್ಲಿ ನಿಮಗೆ ತಿಳಿಸಿದೆ. ಅವನು ವಿಶ್ರಾಂತಿ, ನಿನ್ನ ಕಾಲ ಬರುವ ತನಕ ವಿಶ್ರಾಂತಿಯಲ್ಲಿ ಇರಬೇಕು ಎಂಬುದಾಗಿ ದೇವರೇ ಹೇಳಿದ್ದಾನೆ. ಹಾಗಾಗಿ ಅವರೆಲ್ಲರೂ ಅವರು ಒಂದು ಜೋಪಾನವಾದಂತ ಸ್ಥಳದಲ್ಲಿ ದೇವರವರನ್ನ ಈಗ ಇಟ್ಟಿದ್ದಾನೆ. ಮತ್ತು ಎರಡನೇದಾಗಿ ಪ್ರಬಲವಾದಂತ ಒಂದು ವಾಕ್ಯವನ್ನ ನಿಮಗೆ ತಿಳಿಸಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದ 45ನೇ ವಚನ ಮತ್ತು ಇಬ್ರಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 1ನೇ ವಚನವನ್ನ ನಿಮಗೆ ಓದಿ ತಿಳಿಸಿದೆ. ಈ ಹೊಸ ಒಡಂಬಡಿಕೆ ಕಾಲದ, ಅಂದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದಂತ ನಾವು ಮೊದಲು ಪುನರುತ್ಥಾನ ಹೊಂದದೆ ಅವರು ನಮಗಿಂತ ಮೊದಲೇ ಅವರು ಬರಬಾದೆಂಬ ನಿಶ್ಚಯವನ್ನ ದೇವರು ಮಾಡಿರುವುದನ್ನ ಆ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಮಗೆ ಬರೆಸಿಕೊಟ್ಟಿದ್ದಾನೆ. ಹೀಗಿರುವುದರಿಂದ ಆ ಮೂರನೇ ವಾದ ಕೂಡ ಅದು ಒಪ್ಪುವಂತದ್ದಲ್ಲ. ಅದು ಹಳೆಯ ಒಡಂಬಡಿಕೆ ಕಾಲದವರು ಯಾರೂ ಕೂಡ ಆ ಸಂದರ್ಭದಲ್ಲಿ ಇರುವುದಿಲ್ಲ. ಆದ್ರೆ ಒಂದು ವಿಷಯವನ್ನ ನಿಮಗೆ ಜ್ಞಾಪಕ ಮಾಡ್ತೇನೆ. ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ, ಸಭಾ ಕಾಲದಲ್ಲಿ ಆ ಇಸ್ರೇಲರ 12 ಕುಲಗಳು 14 ಕುಲಗಳು ಯಾವುದೇ ಇರಬಹುದು, ಆ ಕುಲದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ಅಂಗೀಕಾರ ಮಾಡಿಕೊಂಡಿದ್ದಾರೆ ಅವರು ಮಾತ್ರ ಈ ಹೊಸ ಒಡಂಬಡಿಕೆಯ ಒಡಂಬಡಿಕೆಯ ಕ್ರೈಸ್ತರ ಜೊತೆಯಲ್ಲಿ ಕ್ರೈಸ್ತರು ಅಂತ ಹೇಳುವಾಗ ವಿಶ್ವಾಸಿಗಳು ಅಂತ ನಾನು ಹೇಳ್ತೇನೆ. ಕ್ರೈಸ್ತರು ಎಂಬುದು ಒಂದು ಧರ್ಮವಾಗಿರುವುದರಿಂದ ಆ ಪದ ನಾನು ಬಳಸೋದಿಲ್ಲ. ವಿಶ್ವಾಸಿಗಳು ಅವರ ವಿಶ್ವಾಸಿಗಳ ಜೊತೆಯಲ್ಲಿ ಅವರು ಕೂಡ ವಿಶ್ವಾಸಿಗಳಾಗಿ ಪರಿಗಣಿಸಲ್ಪಡುವುದರಿಂದ ಅವರು ಕೂಡ ಎದ್ದು ಬರ್ತಾರೆ ಎಂಬುದನ್ನ ನಾನು ನಿಮಗೆ ಕಳೆದ ಒಂದು 2-3 ತಿಂಗಳಿಂದ ತಿಳಿಸುತ್ತಾ ಬಂದಿದ್ದೇನೆ. ಅದನ್ನ ನೀವು ಗ್ರಹಿಸಿದ್ದೀರಿ, ನೀವು ತಿಳ್ಕೊಂಡಿದ್ದೀರಿ ಎಂದು ನಾನು ನಂಬ್ತೇನೆ. ನಾಲ್ಕನೆಯ ಅಂಶ ಏನು ಅಂತ ಹೇಳಿದ್ರೆ, ಇವರು ಹೊಸ ಒಡಂಬಡಿಕೆಯ ಅಂದ್ರೆ ಸಭಾಕಾಲದ ವಿಶ್ವಾಸಿಗಳನ್ನು ಪ್ರತಿನಿಧಿಸುತ್ತಾರಾ ಎಂಬುದು ಮತ್ತೊಂದು ಪ್ರಶ್ನೆ. ಈಗ 4 ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಕೊಂಡ್ವಿ, 4 ವಾದಗಳನ್ನ ನಮ್ಮ ಮುಂದೆ ಇಟ್ಕೊಂಡ್ವಿ. ಈಗಾಗಲೇ ನಾನು ಹೇಳಿದ ಪ್ರಕಾರ 3 ವಾದಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದೆ. ಅವರಲ್ಲ ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಾಗಲಿ ಇಸ್ರಾಯೇಲರಾಗಲಿ ಯಾರು ಕೂಡ ಆ 24 ಜನ ಹಿರಿಯರ ಮಧ್ಯೆ ಇಲ್ಲವೇ ಇಲ್ಲ ಎಂಬುದನ್ನ ನಿಮಗೆ ಈ ವಾಕ್ಯಗಳ ಮೂಲಕ ನಿಮಗೆ ತಿಳಿಸಿದ್ದೇನೆ. ಅದನ್ನ ನೀವು ದಯಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಹಳೆಯ ಪ್ರಸಂಗಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗ್ತದೆ, ಅದರಲ್ಲಿ ನೀವು ಕೇಳಿ. ಅಕಸ್ಮಾತ್ ನೀವು ಇನ್ನೂ ಅನುಮಾನ ಬಂದ್ರೆ ನನ್ನ ನಂಬರ್ ತಗೊಂಡು ನೀವು ಮಾತಾಡಿದ್ರೆ ನಾನು ನಿಮಗೆ ನನ್ನ ಕೈಲಾದಷ್ಟು ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ 4ನೇ ವಿಷಯವನ್ನ ನಾವು ಇವತ್ತು ನೇರವಾಗಿ ಹೊರಟು ಹೋಗೋಣ. ಯಾಕಂದ್ರೆ ಇವತ್ತು ಅದನ್ನ ಮಾಡಿ ನಾನು ಈ ವಿಷಯವನ್ನ, ಈ ಪ್ರಸ್ತಾಪವನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ 3ನೇ ವ್ಯತ್ಯಾಸಕ್ಕೆ ನಾನು ಮೂರನೇ ವ್ಯತ್ಯಾಸದ ದೇವದೂತರಿಗೂ ಮತ್ತು ವಿಶ್ವಾಸಗಳು ಇರ್ತಕ್ಕಂಥ 3ನೇ ವ್ಯತ್ಯಾಸಕ್ಕೆ ನಾನು ಬರುವ ವಾರದಲ್ಲಿ ಹೋಗ್ಬೇಕೆಂಬ ಒಂದು ಮನಸ್ಸಿದೆ. ಅದು ಕರ್ತನ ಯಾವ ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾನೆ ಆ ರೀತಿಯಲ್ಲಿ ನಾನು ಮುಂದುವರಿಯಲು ಇಚ್ಛೆ ಪಡುವನಾಗಿದ್ದೇನೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನನಗಾಗಿ ಅನೇಕರು ನೀವು ಪ್ರಾರ್ಥನೆ ಮಾಡಿದ್ದೀರಿ. ಅದಕ್ಕೋಸ್ಕರ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದಂತೆಲ್ಲ ಸಹೋದರ ಸಹೋದರಿಯರಿಗೆ ನಾನು ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತು 4ನೇ ಪ್ರಸ್ತಾಪಕ್ಕೆ ನಾನು ಕಾಲಿಡ್ತಾ ಇದ್ದೇನೆ. ನೀವು ದಯಮಾಡಿ ನನ್ನೊಂದಿಗೆ ನಾನು ಹೇಳುವಂತ ವಿಷಯಗಳನ್ನ ನೀವು ಅದನ್ನ ಕೇರ್ಫುಲ್ ಆಗಿ ನೋಡಿ, ತುಂಬಾ ಲಿಸನ್. ಅದು ಕೇಳ್ಬೇಕು ಅಂದ್ರೆ ನೀವು ಬಹಳ ಹುಷಾರಾಗಿ ಕೇಳಿದ್ರೆ ಮಾತ್ರ ಇವುಗಳೆಲ್ಲ ಅರ್ಥ ಆಗ್ತದೆ. ಇಲ್ಲ ಅಂತಂದ್ರೆ ನಿಮಗೆ ಅನುಮಾನಗಳು ಮೂಡಿ ಬರ್ತದೆ ಅಂತೇಳಿ. ಈಗ ಪ್ರಶ್ನೆ ಇದು 4ನೇ ಪ್ರಶ್ನೆ, ಹೊಸ ಒಡಂಬಡಿಕೆಯ ಸಭಾಕಾಲದ ವಿಶ್ವಾಸಿಗಳನ್ನು ಆ 24 ಜನ ಹಿರಿಯರು ಪ್ರತಿನಿಧಿಸ್ತಾರ ಅಂದ್ರೆ ಉತ್ತರ ಹೌದು. ಅದು ಹೌದಾಗಿದೆ ಎಂಬುದಾಗಿ ನನ್ನ ಒಂದು ಉತ್ತರವಾಗಿರ್ತದೆ. ಅದಕ್ಕೆ ಪೂರಕವಾಗಿ ನಾವು ನೋಡುವಂತ ವಾಕ್ಯ ನಾಲ್ಕನೇ ಅಧ್ಯಾಯ 4ನೇ ವಚನ, ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ
ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಇದು ಆ ಸಭಾ ನಡೆಯುವಂತ ಆರಾಧನೆ ಯಾವಾಗ ನಡೀತದೆ ಅಂತ ಹೇಳಿದ್ರೆ, ಇದು ನಡೆಯುವಂತದ್ದು ಈ ಭೂಲೋಕದಲ್ಲಿ ಸಂಕಟ ಕಾಲ ಪ್ರಾರಂಭವಾಗಿ ಮಹಾ ಸಂಕಟ ಕಾಲ ಅಂತ್ಯವಾಗುವ ತನಕ, ಅಂದ್ರೆ 7 ವರ್ಷದ ಅವಧಿ. ಈ 7 ವರ್ಷ ಅಂತ ಹೇಳುವಾಗ ದಾನಿಯೇಲನ 70 ವಾರಗಳ ಪ್ರವಾದನೆಯಲ್ಲಿ 69 ವಾರಗಳ ಪ್ರವಾದನೆ ನೆರವೇರಿಯಾಗಿದೆ. ಇನ್ನು 1 ವಾರ ಏನು ಬಾಕಿ ಇತ್ತು, ಅದು ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದಂತ ಸಂದರ್ಭದಲ್ಲಿ ತನ್ನ ಸಭೆಯನ್ನು ಎತ್ತುಕೊಂಡ ನಂತರ ಅದು ಪ್ರಾರಂಭ ಆಗ್ತದೆ. ಇನ್ನು 7 ವರ್ಷದಲ್ಲಿ, ಅಂದ್ರೆ ಇನ್ನು 1 ವಾರ, ಅಂದ್ರೆ 7 ವರ್ಷ. 1 ವಾರದಲ್ಲಿ 7 ದಿನಗಳನ್ನ ಸತ್ಯವೇದ 7 ವರ್ಷಗಳನ್ನಾಗಿ ಅದನ್ನ ನಮಗೆ ಪರಿಚಯ ಮಾಡ್ತದೆ. ಹಾಗಾಗಿ ಆ 7 ವರ್ಷ ಪರಿಚಯನ ಯಾವ ರೀತಿ ಮಾಡ್ತದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಾವು ಅದನ್ನು ಕೂಡ ಅಧ್ಯಯನ ಮಾಡೋಣ. ಈ 7 ವರ್ಷದ ಕೊನೆಯ 7 ವರ್ಷದ ಪ್ರವಾದನೆ ನೆರವೇರಿಕೆಯ ಕಾಲ ಅಂತ ಹೇಳಿದ್ರೆ ಈ ಲೋಕಕ್ಕೆ ಬರತಕ್ಕಂತ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲ ಆಗಿದೆ. ಈ ಸಂದರ್ಭದಲ್ಲಿ ಆ ಒಂದು ಆರಾಧನೆ ಪರಲೋಕದಲ್ಲಿ ನಡೆಸಲ್ಪಡುವುದನ್ನ ನಾನು ಮೊದಲೇ ಮತ್ತೆ ಯಾಕೆ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದು ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ. ಯಾರೋ ಒಬ್ರು ನನಗೆ ಕೇಳಿದ್ರು, ಒಬ್ರು ಸಹೋದರರು ನನಗೆ ಕೇಳಿದ್ರು, ಬಹಳ ಆತ್ಮೀಯರು, ಆ TV9 ಅಲ್ಲಿ ಮಾತಾಡ್ದಂಗೆ ನೀವು ಅದದ್ದೇ ರಿಪೀಟ್ ಮಾಡ್ತೀರಾ ಅಂತ ಹೇಳಿದ್ರು. TV9 ರಿಪೀಟ್ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ ಟಿವಿ ನೋಡೋರು ಯಾರು ಕಾನ್ಸಂಟ್ರೇಟ್ ಮಾಡಿ ನಿಲ್ಲಲ್ಲ ಒಂದು ಕಡೆ. ಒಬ್ಬೊಬ್ರು ಹೊರಗಡೆ ಓಡಾಡ್ಕೊಂಡು ಮತ್ತೆ ಬಂದಿರ್ತಾರೆ, ಒಂದು 5 ನಿಮಿಷ ಡಿಫ್ರೆನ್ಸ್ ಅಲ್ಲಿ ಬಂದಿರ್ತಾರೆ. ಅವ್ರಿಗೆ ಆ ವಿಚಾರ ಕಿವಿ ಮುಟ್ಬೇಕು ಅಂತ ಹೇಳಿ ಅದನ್ನ ರಿಪೀಟ್ ಮಾಡ್ತಾರೆ ಹೊರತು ಬೇರೆ ಯಾವ್ದೋ ಕಾರಣದಿಂದ ಅದನ್ನ ಕೆಲವರು ಆರ್ಡರ್ ಕೊಡ್ತಾರೆ. ಹಾಗಾಗಿ ಸಹೋದರರು ಆ ರೀತಿ ಹೇಳಿದ್ರು. ಅದು ಒಂದೇ ಬಾರಿ ಹೇಳುವಂಥದ್ದು ಅಥವಾ 2 ಬಾರಿ ಹೇಳುವಂಥದ್ದು ನೇರವಾದ ಸಭೆಗಳಲ್ಲಿ ನೀವೆಲ್ಲ ನೇರವಾಗಿ ಮುಖಾಮುಖಿಯಾಗಿ ಮಾತನಾಡುವಾಗ ಅಷ್ಟೇ. ಈಗ ನಾನು ಹೇಳುವಾಗ ಕೆಲವರು ರಿಪೀಟ್ ಮಾಡಲೇಬೇಕು, ಕಾರಣ ನೀವು ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳಿ, ಮತ್ತು ನನಗೂ ಕೂಡ ನೀವು ಅದನ್ನ ಹೇಳ್ಕೊಡ್ಬೇಕು ಎಂಬ ಒಂದು ಅಭಿಲಾಷೆಯಿಂದ ನಾನು ಹೇಳ್ತಾ ಇದ್ದೇನೆ. ನನ್ನ ಪ್ರಕಾರ ಮತ್ತು ದೇವರ ವಾಕ್ಯದ ಪ್ರಕಾರ ಆ 24 ಮಂದಿ ಹಿರಿಯರು ಬೇರೆ ಯಾರಲ್ಲ, ಅವರು ಸಭಾಕಾಲದ ಕ್ರೈಸ್ತರೇ ಆಗಿದ್ದಾರೆ. ಅದರಲ್ಲಿ ಅಪೊಸ್ತಲರು ಇದ್ದಾರೆ, ನಮ್ಮ ಸಭಾ ಹಿರಿಯರು ಇದ್ದಾರೆ, ನಮ್ಮ ಸಭೆಯ ಸೇವಕರು ಇದ್ದಾರೆ, ನಮ್ಮ ಸಭೆಯ ಬೋಧಕರು ಇದ್ದಾರೆ, ನಮ್ಮ ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ಆ ದಿವಸ ಅಲ್ಲಿ ಇರ್ತಾರೆ ಎಂಬುದನ್ನ ಮರಿಬೇಡ್ರಿ. ಯಾವಾಗ್ಲೂ ನಿಮ್ಮ ಜ್ಞಾನ ಪಟಲದಲ್ಲಿ ಅದು ಇರಬೇಕು. ಈಗ ಇದನ್ನ ನಾವು ರುಜುವಾತ್ ಮಾಡ್ಕೋಬೇಕಾದ್ರೆ, ಇದನ್ನ ಈ ವಿಷಯ ನಾನು ಈಗ ಹೇಳಿದಂತ ವಿಷಯ ರುಜುವಾತ್ ಆಗ್ಬೇಕಾದ್ರೆ ನೀವು ಅದನ್ನ 4 ಭಾಗವಾಗಿ ನಾನು ನಿಮಗೆ ರುಜುವಾತ್ ಮಾಡಲು ಪ್ರಯತ್ನ ಮಾಡ್ತೇನೆ. 4 ಭಾಗವಾಗಿ. ಅದು ಮೊದಲನೇ ಭಾಗ, ಒಂದು ಪೆನ್ ಇದ್ರೆ ಬರ್ಕೊಳ್ಳಿ. ಇವರ ಸಂಖ್ಯೆ 24. ಈಗ ನಾನು ಒಬ್ಬ ಪ್ರಸಂಗ ಮಾಡುವವರು ಒಂದು ವಿಷಯ ಹೇಳ್ತಾರೆ ಅಂದ ತಕ್ಷಣ ನಾವು ನಂಬುವ ಅವಶ್ಯಕತೆ ಇಲ್ಲ. ಅದನ್ನ ಅವರು ವಾಕ್ಯದ ಮೂಲಕ ಅದನ್ನ ನಮಗೆ ಜಸ್ಟಿಫಿಕೇಶನ್ ಕೊಡ್ಬೇಕು. ದೇವರ ವಾಕ್ಯದ ಮೂಲಕ ಜಸ್ಟಿಫೈ ಮಾಡಿದಾಗ ನಮ್ಮಲ್ಲಿರುವಂತ ಮೌಢ್ಯತೆ, ನಮ್ಮಲ್ಲಿರುವ ಅನುಮಾನಗಳು ಪರಿಹಾರ ಆಗ್ತದೆ. ಆದ್ರಿಂದ ಇದನ್ನ ನಿಮಗೆ ವಿಶ್ವಾಸಿಗಳು ಎಂಬುದನ್ನ ಹೇಳಿ ಕೈ ಬಿಡುವುದಿಲ್ಲ. ಅದನ್ನ ಅವರೇ ಎಂಬುದನ್ನ ನಿಮಗೆ ಈ ವಾಕ್ಯದ ಮೂಲಕ ನಾನು ತಿಳಿಸ್ಬೇಕಾಗಿದೆ. ಅದು ನನ್ನ ಕರ್ತವ್ಯ ಆಗಿದೆ, ದೇವರು ನನಗೆ ಕೊಟ್ಟಂತ ಕರ್ತವ್ಯ. ಆದ್ರಿಂದ ಇವರು ವಿಶ್ವಾಸಿಗಳೇ ಅಥವಾ ಬೇರೆ ಇನ್ಯಾರು ಆಗಿದ್ದಾರೆ ಎಂಬುದನ್ನ ತಿಳ್ಕೊಳ್ಳಬೇಕಾದ್ರೆ, ವಿಶ್ವಾಸಿಗಳೇ ಎಂಬುದನ್ನ ರುಜುವಾತು ಮಾಡಬೇಕಾದ್ರೆ ಅದನ್ನ 4 ವಿಭಾಗಗಳನ್ನಾಗಿ ನಾವು 4 ಮುಖ್ಯ ವಿಷಯಗಳನ್ನಾಗಿ ಮಾಡಿ ನಾವು ಅಧ್ಯಯನ ಮಾಡೋಣ. ಮೊದಲನೇ ವಿಷಯ, ಇವರ ಸಂಖ್ಯೆ 24 ಮಂದಿ, ಜ್ಞಾಪಕ ಇಟ್ಟುಕೊಳ್ಳಿ. ಎರಡನೆಯ ಲಕ್ಷಣ, ಇದು ಮೊದಲೇ ನಿಮಗೆ ತಿಳಿಸಿದ್ದೀನಿ, ಅವರು ಸಿಂಹಾಸನಗಳ ಮೇಲೆ ಕುಳಿತಿದ್ದಾರೆ. ಮೂರನೆಯದು, ಶುಭ್ರ ವಸ್ತ್ರ ಧರಿಸಿದ್ದಾರೆ. ಒಂದು ಶುಭ್ರವಾದಂತ ವಸ್ತ್ರ, ಯಾವ ಕೊಳೆಯೂ ಇಲ್ಲದಂತ ಪರಿಶುದ್ಧವಾದಂತ ನಿಲುವಂಗಿಯನ್ನು ಅವರು ಧರಿಸ್ಕೊಂಡಿದ್ದಾರೆ. ನಾಲ್ಕನೆಯದಾಗಿ, ಅವರು ಚಿನ್ನದ ಕಿರೀಟಗಳನ್ನ ಧರಿಸಿಕೊಂಡಿದ್ದಾರೆ. ಹಾಗಾದ್ರೆ ಆ ಚಿನ್ನದ ಕಿರೀಟಗಳು ಯಾವುವು, ಅವರು ಯಾರು ಕೊಟ್ಟವರು, ಯಾಕೆ ಬಂತು, ಇವೆಲ್ಲವನ್ನ ನಾವು ತಿಳಿದುಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಆನಂದ, ಸಂತೋಷ ನಿಜವಾಗ್ಲೂ ಬರ್ತದೆ. ಯಾಕಂತ ಹೇಳಿದ್ರೆ, ನಾನು ಅಲ್ಲಿ ಇರ್ತೇನಾ, ನಾನು ಕೂಡ ಅಲ್ಲಿದ್ದೀನಲ್ಲ, ನಾನು ಕೂಡ ಅಲ್ಲಿಗೆ ಸೇರ್ತೇನೆ ಎಂಬ ಒಂದು ನಂಬಿಕೆಯ ಬಲದಿಂದ ಬರತಕ್ಕಂತ, ನಂಬಿಕೆಯ ಬಲದಿಂದ, ಬೇರೆ ಯಾವ ಕಾರಣದಿಂದಲ್ಲ.
ಬರೆದಂತ ಆ ಸಂತೋಷವನ್ನ ನಾವು ಈ ಲೋಕದ ವಿಶ್ವಾಸಿಗಳಾಗಿ ಅನುಭವಿಸ್ತೇವೆ. ಈ ದಿವಸ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು, ಯಾಕಂದ್ರೆ ನನಗಿರೋಂಥ ಸಮಯ ಇನ್ನು 15 ನಿಮಿಷ ಇದೆ. ಈಗ ಇವರ ಸಂಖ್ಯೆ 24. ಈ ಸತ್ಯವೇದದಲ್ಲಿ ಮೊದಲನೇ ಅಂಶ ತೆಗೆದುಕೊಂಡಿದ್ದೇನೆ, ಇವರ ಸಂಖ್ಯೆ 24. ಮೊದಲನೆಯ ಅಂಶ ಇವರ ಸಂಖ್ಯೆ 24 ಅಂತ ಹೇಳುವಾಗ, ಸತ್ಯವೇದದಲ್ಲಿ 24 ಎಂಬ ಸಂಖ್ಯೆಯನ್ನು ಯಾಜಕ ವರ್ಗವನ್ನು ಸೂಚಿಸುವ ಸಂಖ್ಯೆ ಆಗಿದೆ. 24 ಎಂಬ ಈ ಸಂಖ್ಯೆ, ಒಂದು ನಿಮಿಷ, ಅದು ಯಾಜಕ ವರ್ಗವನ್ನು ಸೂಚಿಸ್ತಕ್ಕಂತ ಸಂಖ್ಯೆ ಆಗಿದೆ. ದಯಮಾಡಿ ನನ್ನೊಂದಿಗೆ ಒಂದು ಪೂರ್ವಕಾಲ ವೃತ್ತ ಅಂತ 24ನೇ ಅಧ್ಯಾಯ 1-6, ನೀವು ಮನೆಯಲ್ಲಿ 1-6 ಓದ್ಕೊಳ್ರಿ. 4ನೇ ವಚನ ಮಾತ್ರ ನನಗಾಗಿ ಯಾರಾದ್ರೂ ಓದ್ರಿ. ರೆಫರೆನ್ಸ್ ಒಂದ್ ಸ್ವಲ್ಪ ಹೇಳ್ತಿದೆ. ಒಂದು ಪೂರ್ವಕಾಲ ವೃತ್ತ ಅಂತ 24ನೇ ಅಧ್ಯಾಯ 4ನೇ ವಚನ ಮಾತ್ರ ಓದ್ರಿ. ನೀವು 1-6 ನೀವು ಪರ್ಸನಲ್ ಆಗಿ ಸ್ಟಡಿ ಮಾಡಿ. 24ನೇ ಅಧ್ಯಾಯ. ಆರೋನನ ಸಂತಾನದವರು ವರ್ಗಗಳಾಗಿ ವಿಭಾಗಿಸಲ್ಪಟ್ಟರು. ಆರೋನನ ಮಕ್ಕಳು ನಾದಾಬ್, ಅಬಿಹು, ಎಲ್ಲಾಜರ್, ಇತಾಮರ್ ಎಂಬುವರು. ನಾದಾಬ್, ಅಬಿಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದದ್ದರಿಂದ ಎಲ್ಲಾಜರ್, ಇತಾಮರರು ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು. ದಾವೀದನು ಎಲ್ಲಾಜರನ ಸಂತಾನದವನಾದ ಚಾದೋಕನನ್ನು, ಇತಾಮರನ ಸಂತಾನದವನಾದ ಅಹಿಮೆಲೆಕನನ್ನು ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಎಲ್ಲಾಜರನ ಸಂತಾನದ ಕುಟುಂಬ ಪ್ರಧಾನರು ಹಿತಾಮಾನ್ಯರಿಗಿಂತ ಹೆಚ್ಚೆಂದು ಕಂಡು ಬಂದದ್ದರಿಂದ ಎಲ್ಲಾಜರನ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಇತಾಮಾರರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ಈ ವರ್ಗಗಳ ವಿಷಯವಾಗಿ ಚೀಟು ಹಾಕಿದರು. ಸರಿ ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡಿ, ವಚನ 4ಕ್ಕೆ ನಾನು ಬರ್ತೇನೆ. ಈ ಎಲ್ಲಾ ಜನನ ಸಂತಾನದ ಕುಟುಂಬದ ಪ್ರಧಾನರು ಇತಾಮಾರ್ಯರಿಗಿಂತ ಹೆಚ್ಚೆಂದು ಕಂಡು ಬಂದದ್ದರಿಂದ, ಅಂದ್ರೆ ಇತಾಮಾರ್ಯನು ಮತ್ತು ಎಲ್ಲಾಜಾರನು ಇವರು ಯಾರ ಸಂತಾನ? ಇವರೆಲ್ಲ ಆರೋನನ ಸಂತಾನದವರೇ. ಆರೋನನ 4 ಮಕ್ಕಳಲ್ಲಿ 2 ಮಕ್ಕಳು ಅವರು ಸತ್ತು ಹೋಗ್ತಾರೆ. ಉಳಿದವರು ಇನ್ನಿಬ್ರು ಅವರೇ, ಅವರ ಸಂತಾನ. ಅದರಲ್ಲಿ ಎಲ್ಲಾಜಾರನ ಸಂತಾನದ ಸಂಖ್ಯೆ ಜಾಸ್ತಿ ಇತ್ತು. ಈತಾಮಾರ್ಯನ ಸಂತಾನದವರ ಸಂಖ್ಯೆ ಜಾಸ್ತಿ ಇತ್ತು. ಎಲ್ಲಾಜಾರರ ಸಂಖ್ಯೆ ಕಡಿಮೆ ಇದ್ದುದರಿಂದ ಅಲ್ಲಿ ಯಾಜಕರ ವರ್ಗಗಳನ್ನ ಬೇರೆ ಅವರು ಲೆಕ್ಕ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, 16 ವರ್ಗಗಳನ್ನು ಇತಾಮಾರ್ಯರ ಕುಟುಂಬಗಳಿಗೂ ಕೊಟ್ಟು, ಮತ್ತು 8 ವರ್ಗಗಳನ್ನು ಎಲ್ಲಾಜಾರನಿಗೆ ಕೊಡ್ತಾರೆ. ಅಂದ್ರೆ ಈ 8 ವರ್ಗಗಳು ಮತ್ತು 16 ವರ್ಗಗಳು ಸೇರಿದಾಗ ಅದು 24 ವರ್ಗಗಳು. ನಿಮಗೆ ಅನುಮಾನ ಏನಾರು ಇದೆಯಾ ಅದರಲ್ಲಿ? ಯಾರ್ಯಾರು ಅನುಮಾನ ಇದ್ರೆ ದಯಮಾಡಿ ತೆಗಿರಿ. ಮತ್ತೊಂದು ಆವರ್ತಿ ನಿಮ್ಗೆ ಅನುಮಾನ ಕ್ಲಿಯರ್ ಮಾಡಿ ನಾನು ಮುಂದೆ ಹೋಗ್ತೀನಿ. ಯಾರೋ ಮಾತಾಡಿದ್ರು ಮಧ್ಯೆ, ಅದರಿಂದ ನಾನು ಕೇಳಿ. ಯಾರು ಇಲ್ಲ ಅಣ್ಣ, ಮಾಡಿ. ನಾನು ಹೇಳಲೇಬೇಕು. ಇಲ್ಲಿ ನೋಡಿ, ಎಲ್ಲಾಜಾರನ ಸಂತಾನದ ಕುಟುಂಬದ ಪ್ರಧಾನರು ಇತಾಮಾರ್ಯರಿಗಿಂತ ಹೆಚ್ಚೆಂದು ಕಂಡು ಬಂದದ್ದರಿಂದ ಎಲ್ಲಾಜಾರರ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಇತಾಮಾರ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಅವರು ವರ್ಗಗಳನ್ನಾಗಿ ಮಾಡ್ತಾರೆ. ಅಂದ್ರೆ 24 ವರ್ಗಗಳಾಯ್ತು. 16 ಮತ್ತು 8 ಸೇರಿದರೆ 24 ವರ್ಗಗಳು.
ಇಲ್ಲಿ ನಾವು ನೋಡ್ತಾ ಇರೋದು 24 ಇವರು ಯಾರು, ನಾವು ಪ್ರಕಟಣಾ ಗ್ರಂಥದಲ್ಲಿ ಓದ್ತಾ ಇರೋದು 24 ಹಿರಿಯರನ್ನ. ಇಲ್ಲಿ ನೋಡುವಂಥದ್ದು 16+8 24 ಯಾಜಕ ವರ್ಗದವರನ್ನ ನಾವು ನೋಡ್ತಾ ಇದ್ದೇವೆ. ಈ ಯಾಜಕ ವರ್ಗದವರು ಅಂತ ಹೇಳುವಾಗ 16 ವರ್ಗದವರು ಅಂತ ಹೇಳಿದ್ರೆ ಒಂದೊಂದು ವರ್ಗದಲ್ಲಿ ಬಹಳಷ್ಟು ಜನರಿದ್ದಾರೆ, 8 ವರ್ಗಗಳಲ್ಲಿ ಬಹಳಷ್ಟು ಜನರಿದ್ದಾರೆ. ಹಾಗಾಗಿ ಅವರ ಲೆಕ್ಕ ಇಲ್ಲಿ ದೇವರ ವಾಕ್ಯದಲ್ಲಿ ನನಗೆ ಸಿಕ್ಕಿಲ್ಲ, ನನಗೆ ಇಷ್ಟು ಮಾತ್ರ ಸಿಕ್ಕಿದೆ, ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ. ಅದೇನಾದ್ರು ಸಿಕ್ಕಿದ್ರೆ ನಿಮ್ಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಲಿಂಕ್ ಮಾಡಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ವಾಕ್ಯದ ಪ್ರಕಾರ ಯಾಜಕರುಗಳ ಸಂಖ್ಯೆ 24 ವರ್ಗಗಳೆಂದು ಅದು ದೃಢಪಡ್ತದೆ. ಯಾಜಕರ ಸಂಖ್ಯೆ 24 ವರ್ಗಗಳು ಎಂಬುದಾಗಿ ದೃಢಪಡುತ್ತದೆ. ಈ ಸಭಾಕಾಲದ ವಿಶ್ವಾಸಿಗಳನ್ನು ಯಾಜಕ ವರ್ಗವೆಂದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಲ್ಪಟ್ಟಿದೆ. ನಾವು ಎಲ್ಲಿ ಓದ್ತೇವೆ? 1 ಪೇತ್ರ 8ನೇ ಅಧ್ಯಾಯ 2ನೇ ಅಧ್ಯಾಯ 1 ಪೇತ್ರ 2ನೇ ಅಧ್ಯಾಯ. ದಯಮಾಡಿ ನನಗೆ 8 ಮತ್ತು 9 ಯಾರು ಸಿಕ್ಕಿದವರು ಓದ್ರಿ. 1 ಪೇತ್ರ 2ನೇ ಅಧ್ಯಾಯ 8 ಮತ್ತು 9. ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆಯಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದರು. ನೀವಾದರೋ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಈ ವಾಕ್ಯದ ಪ್ರಕಾರ ಈ ಸಭಾಕಾಲದ ಕ್ರೈಸ್ತರನ್ನು ಕೂಡ ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು ಎಂಬುದಾಗಿ ಕರ್ತನು ಕರೆದಿದ್ದಾನೆ. ಈ ಸಭಾಕಾಲದ ಕ್ರೈಸ್ತರು ಯಾರು? ಸಭಾಕಾಲದ ವಿಶ್ವಾಸಿಗಳು. ನಾನು ಕ್ರೈಸ್ತರೆಂಬ ಮಾತು ಬೇಡ, ಅದು ವಿಶ್ವಾಸಿಗಳೆಂಬುದಾಗಿ ನಾನು ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಕ್ರೈಸ್ತರು ಅನ್ನುವಾಗ ಹಲವಾರು ವಾದಗಳಿದೆ. ಹೌದು ಇಲ್ಲ ಅಂತ ಸುಮಾರು ವಾದಗಳಿರೋದ್ರಿಂದ ಅದನ್ನ ನಾನು ಹೇಳುವುದಿಲ್ಲ. ವಿಶ್ವಾಸಿ, ಕರ್ತನ ವಿಶ್ವಾಸಿಗಳು, ಕರ್ತನಾದ ಯೇಸು ಕ್ರಿಸ್ತನ ನಂಬಿದವರು, ಇವರು ಕೂಡ ರಾಜವಂಶಸ್ಥರು ಮತ್ತು ಯಾಜಕರು ಮತ್ತು ಮೀಸಲಾದ ಪ್ರಜೆ ಎಂಬುದಾಗಿ ಕರ್ತನು ಅಲ್ಲಿ ಕರೆದದ್ದು ಉಂಟು. ಅದೇ ನಾವು ಪ್ರಕಟಣೆ ಅಧ್ಯಾಯ 1ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿ ಘನ ಮಹತ್ವಗಳಿರಲಿ ಆಮೇನ್ ಎಂಬುದಾಗಿ ಯೋಹಾನನು ಅಲ್ಲಿ ಬರೆದು ತಿಳಿಸ್ತಾನೆ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ನಂಬಿ ಅವರು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿದ್ದಾರೋ ಅವರೆಲ್ಲರನ್ನು ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದ್ದಾನಂತೆ. ಹಾಗಾದ್ರೆ ಈ ಈ ಈ ಈ ಸಭಾಕಾಲದ ಯಾಜಕರು ಅಂತ ಹೇಳುವಾಗ ಈ ಸಭಾಕಾಲದ ವಿಶ್ವಾಸಿಗಳು ಎಂಬುದನ್ನ ಈ 2 ವಾಕ್ಯಗಳಿಂದ ನಾವು ತಿಳಿದುಕೊಂಡೆವು. ಸಭಾಕಾಲದ ವಿಶ್ವಾಸಿಗಳು ಅವರು ಸಹ ಯಾಜಕರು ಎಂಬುದನ್ನ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ 6ನೇ ವಚನ ಮತ್ತು 1 ಪೇತ್ರ 2ನೇ ಅಧ್ಯಾಯ 8ರಿಂದ 9ರಲ್ಲಿ ಓದುವಾಗ ನಾವು ತಿಳ್ಕೊಂಡಿದ್ದೇವೆ. ಅದಲ್ಲದೆ ಅನೇಕ ವಾಕ್ಯಗಳು ಇಲ್ಲಿದೆ, ಬೇಕಾದಷ್ಟು ಇದೆ. ಆದರೆ ಈ ಸಭಾಕಾಲದ ಯಾಜಕರು ಅದರಂತ ವಿಶ್ವಾಸಿಗಳು ಯಾರು ಯಾಜಕರು ಅಂತ ಕರೆದಿದ್ದಾನೋ ಅವರಿಗೂ ಹಳ ಒಡಂಬಡಿಕೆ ಕಾಲದ 16+8 24 ವರ್ಗಗಳಿದ್ದೇನು ಇತ್ತು ಅವರ ಕುಟುಂಬದಲ್ಲಿ, ಅವರ ಕುಟುಂಬದಲ್ಲಿ ವರ್ಗಗಳನ್ನ ಮಾಡಿ ಕೊಟ್ರಲ್ಲ, ಅವರು ಹೆಚ್ಚು ಹಂಚಿಕೆ ಮಾಡಿದ್ರಲ್ಲ, ಹಂಚಿಕೆ ಮಾಡಿದ ಆ ಯಾಜಕರಿಗೂ 100ಕ್ಕೆ 100 ವ್ಯತ್ಯಾಸವಿದೆ. ಅವರು ಯಾವುದಕ್ಕೂ ನಮಗೆ ಹೋಲಿಕೆ ಆಗುವುದಿಲ್ಲ. ಸಭಾಕಾಲದ ವಿಶ್ವಾಸಿಯ ಯಾಜಕರು ಅವರಿಗೆ ಹೋಲಿಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಇವರು ಯಾಜಕತ್ವ ಮಾಡುವಂತ ಸ್ಥಳವೇ ಬೇರೆ. ಹೊಸ ಒಡಂಬಡಿಕೆ ಕಾಲದ ಯಾಜಕ ವರ್ಗದವರು ಆ 24 16 ಮತ್ತೆ 8 24 ಯಾಜಕ ವರ್ಗದವರಿಗೆ ಪರಲೋಕದ ದೇವಾಲಯದಲ್ಲಿ ತಂದೆಯಾದ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡಲು ಅವಕಾಶ ಇಲ್ಲ. ಅವರಿಗೆ ಇರುವಂತದ್ದು ಈ ಲೋಕದಲ್ಲಿರ್ತಕ್ಕಂಥ ದೇವಾಲಯದಲ್ಲಿ ಮಾತ್ರ. ಈ ಲೋಕದಲ್ಲಿ ಏನು ಕರ್ತನ ದೇವಾಲಯವನ್ನು ಕಟ್ಟಿದಾರೋ ಅಲ್ಲಿ ಮಾತ್ರ ಅವರು ಯಾಜಕತ್ವ ಮಾಡ್ತಾರೆ ಹೊರತು ಅವರಿಗೆ
ಅಲ್ಲಿ ಸ್ಥಳವಿಲ್ಲ. ಎಲ್ಲಿ? ಪರಲೋಕ ಸ್ಥಳದಲ್ಲಿ ಸ್ಥಳ ಅಲ್ಲ, ಅವರಿಗೆ ಯಾಜಕತ್ವ ಮಾಡುವಂತ ಅಧಿಕಾರ ಅವರಿಗೆ ಕೊಟ್ಟಿಲ್ಲ. ಅವರು ಯಾಜಕತ್ವ ಮಾಡುವಂಥದ್ದು ಈ ಲೋಕದಲ್ಲಿ. ಈ ಲೋಕದಲ್ಲಿ ಈಗಲೂ ಕೂಡ ಅವರು ಯಾಜಕತ್ವವನ್ನ ಮಾಡ್ತಾ ಇದ್ದಾರೆ. ಆದರೆ ಮುಂದೊಂದು ದಿನ ಈ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ, ಅದು ನಾನು ಮೊದಲೇ ಹೇಳಿದ್ದೇನೆ, ಆ 1 ವಾರದ ಅಂದ್ರೆ 7 ದಿನ ಅಂದ್ರೆ 7 ವರ್ಷದ ಕಠಿಣ ಕಾಲ, ಮಹಾಕಠಿಣ ಕಾಲ ಸಂಪೂರ್ಣಗೊಂಡ ನಂತರ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಹಿಮೆಯೊಡನೆ ಆತನು ಬಂದು ಸೈತಾನನನ್ನ ಬಂಧಿಸಿ ಆ ಸ್ಥಳವಿಲ್ಲದಂತ ಆ ಪಾತಾಳ ಲೋಕಕ್ಕೆ ಅವನನ್ನ ತಳ್ಳಿ, ಆ ಪಾತಾಳದ ಬೀಗದ ಕೈಯನ್ನು ಒಬ್ಬ ದೇವದೂತನ ಮೂಲಕ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಇಟ್ಟಂತ ಸಂದರ್ಭ ಆದ ನಂತರ ಇಲ್ಲಿ 1000 ವರ್ಷಗಳ ಆಳ್ವಿಕೆಯು ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಆಗಲೂ ಕೂಡ ದೇವಾಲಯ ಇರ್ತದೆ. ಆ ದೇವಾಲಯದಲ್ಲೂ ಕೂಡ ಈ ವಂಶಸ್ಥರೇ ಅಲ್ಲಿ ಆರಾಧನೆ ಮಾಡ್ತಾರೆ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ, ಜ್ಞಾಪಕ ಇರಲಿ. ಆದರೆ ಸಭಾಕಾಲದ ವಿಶ್ವಾಸಿಗಳು ಆ 1000 ವರ್ಷ ಆಳ್ವಿಕೆಯ ಸಂದರ್ಭದಲ್ಲಿ ಇಲ್ಲಿ ಯಾಜಕತ್ವ ಮಾಡ್ಲಿಕ್ಕಾಗಲಿ ಅಥವಾ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸೋದಕ್ಕಾಗಲಿ ಅಥವಾ ಆರಾಧನೆಗಳನ್ನ ಮಾಡ್ಲಿಕ್ಕಾಗಿ ಅವರಿಗೆ ಅವಕಾಶವಿಲ್ಲ. ಯಾಕಂತ ಅವರು ಕರ್ತನೊಂದಿಗೆ ಇರ್ತಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಇರ್ತಾರೆ. ಈಗಾಗಲೇ ಅವರು ಪರಲೋಕದ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಆರಾಧನೆಯನ್ನ ಮಾಡಿದ್ದಾರೆ 24 ಹಿರಿಯರ ರೂಪದಲ್ಲಿ. ಅವರು ಇಲ್ಲಿಗೆ ಬರುವಾಗ ಅವರು ಕರ್ತನೊಂದಿಗೆ ಇರ್ತಾರೆ ಹೊರತು ಅವರು ಈ ಲೋಕದ ದೇವಾಲಯದಲ್ಲಿ ಸೇವೆ ಮಾಡುವುದಿಲ್ಲ ಎಂಬುದಾಗಿ ನಮಗೆ ಅನೇಕ ವಾಕ್ಯಗಳು ನಮಗೆ ಅದನ್ನ ತಿಳಿಸ್ತವೆ. ಮತ್ತೆ ನಾವು ಇದನ್ನ ಗಮನಿಸುವಾಗ, ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು, ಸಭಾಕಾಲದ ವಿಶ್ವಾಸಿಗಳು ಆರಾಧನೆ ಸಲ್ಲಿಸುವಂತ ಸ್ಥಳ ಪರಲೋಕವೇ ಆಗಿದೆ. ಈ ಲೋಕದಲ್ಲಿ ಆರಾಧನೆಯನ್ನ ನಾವು ಸಲ್ಲಿಸ್ತಾ ಇದ್ದೀವಲ್ಲ, ಯಾವಾಗ ರೊಟ್ಟಿ ಮುರಿಯುವ ಆ ಒಂದು ಕ್ರಮಕ್ಕೆ ನಾವು ಸೇರಿ ಬರ್ತಾ ಇದ್ದೀವಲ್ಲ, ಅಲ್ಲಿ ಯಾಜಕರಾಗಿ ನಾವು ಕಾರ್ಯ ಮಾಡುವುದಿಲ್ಲ. ಅಲ್ಲಿ ನೀವು ಗಮನಿಸ್ರಿ, ಸರಿಯಾದ ಸ್ಪಷ್ಟವಾದ ಬೋಧನೆ ಇರ್ತಕ್ಕಂಥ ಸಭೆಗಳಲ್ಲಿ ಆ ರೊಟ್ಟಿಯನ್ನ ಮುರಿಯಲಿಕ್ಕೆ, ಕೊಡೋದಕ್ಕೆ, ಸ್ತೋತ್ರ ಕೊಡ್ಲಿಕ್ಕೆ ಯಾವ ರಿಸ್ಟ್ರಿಕ್ಷನ್ಸ್ ಯಾವ ವಿಶ್ವಾಸಿಗೂ ಇಲ್ಲ. ವಿಶ್ವಾಸಿ ಆದವರು ಯಾರು ಬೇಕಾದರೂ ಕೂಡ ಆ ರೊಟ್ಟಿಯನ್ನ ಮುರಿದು ಪಾತ್ರೆಗೆ ಸ್ತೋತ್ರವನ್ನ ಸಲ್ಲಿಸಿ ಅದನ್ನ ಕೊಡಬಹುದು. ತೆಗೆದುಕೊಂಡಂತ ವಿಶ್ವಾಸಿ ಅದನ್ನ ಒಂದು ರೊಟ್ಟಿಯಲ್ಲಿ ತಾನು ಮುರಿದು ಪಾಲುದಾರನಾಗಬೇಕು. ಒಂದೇ ಪಾತ್ರೆಯಲ್ಲಿ ಇದನ್ನ ದ್ರಾಕ್ಷಾರಸವನ್ನ ಕುಡಿದು ಅವನು ಕರ್ತನ ದೇಹದಲ್ಲಿಯೋ ಮತ್ತು ಆ ಸಭೆಯಲ್ಲಿಯೋ ಅವನು ಪಾಲುದಾರನೆಂಬುದನ್ನು ಸಾಕ್ಷಿ ಕೊಡುವವನಾಗಿರ್ತಾನೆ. ಆತನು ಮಾಡಿದ ಮಹೋಪಕಾರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವವನಾಗಿರುತ್ತಾನೆ. ಹಾಗಾಗಿ ಅಲ್ಲಿ ಯಾಜಕರು ಎಂಬುದಾಗಿ ಒಬ್ಬನೇ ಯಾಜಕನಾಗಲಿ ಇಬ್ಬರು ಯಾಜಕರಾಗಲಿ ಚರ್ಚ್ಗಳಲ್ಲಿ ಇರುವುದು, ಅಂದ್ರೆ ಸಭೆಗಳಲ್ಲಿ ಇರುವುದಿಲ್ಲ. ಅದು ಈ ಲೋಕದ ಸಂಪ್ರದಾಯದ ಪ್ರಕಾರ ಮತ್ತು ಹಳೆ ಒಡಂಬಡಿಕೆಯ ಕೆಲವು ನಿಯಮಗಳ ಪ್ರಕಾರ. ಮೂರನೆಯದಾಗಿ ಈ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ಓದ್ತೇವೆ, ಒಂದು ಸಭೆ ಒಂದನ್ನು ನಿಮಗೆ ಜ್ಞಾಪಕ ಮಾಡ್ತೇನೆ, ನೀವು ಮೈಂಡಲ್ಲಿ ನೀವು ಮರಿಬೇಡ್ರಿ. ಸಭಾ ಚರಿತ್ರೆಯ ಭಾಗ 2ನೇ ಅಧ್ಯಾಯಕ್ಕೆ ನೀವು ದಯಮಾಡಿ ಪ್ರಕಟಣೆ 2ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ಆ 2ನೇ ಅಧ್ಯಾಯದ ಮೊದಲನೇ ಒಂದು ಸಭೆ ಅಲ್ಲಿ ಬರೆಯಲ್ಪಟ್ಟಿದೆ, ಎಫೆಸ ಸಭೆ ಎಂಬುದಾಗಿ. ಈ ಸಭೆ 33ನೇ ಇಸವಿಯಿಂದ ಕ್ರಿಸ್ತಶಕ 33ನೇ ಇಸ್ವಿಯಿಂದ 100ನೇ ಇಸ್ವಿಯವರೆಗೆ ಅಸ್ತಿತ್ವದಲ್ಲಿದ್ದಂತ ಸಭೆ, ಬಹಳ ಸಂಕಟ ಪಟ್ಟಂತ ಸಭೆ. ಅಲ್ಲಿಯ ವಿಶ್ವಾಸಿಗಳು ಬಹಳವಾಗಿ ನೊಂದು ಭಯಪಟ್ಟು ಚದುರಿ ಹೋದಂತ ಸಭೆ, ಭಯಂಕರವಾದ ಕಷ್ಟವನ್ನು ಅವರು ಅನುಭವಿಸಿದಂತ ಸಭೆ. ನೀವು 2ನೇ ವಚನವನ್ನ ನೀವು ಗಮನಿಸಿರಿ. ಅದರಲ್ಲಿ ಪ್ರಕಟಣೆ ಗ್ರಂಥ, ಇತಿಹಾಸವನ್ನು ಬಲ್ಲೆನು, ನೀನು ದುಷ್ಟರನ್ನು ಸಹಿಸಲಾರ್ರಿ, ಅಪೋಸ್ತರಲ್ಲದಿದ್ದರೂ ತಮ್ಮನ್ನು ಅಪೋಸ್ತರನೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ತಿಳಿದುಕೊಂಡಿದ್ದಿ. ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲಾ ಬಲ್ಲೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಎಫೆಸ ಸಭೆ ಅಂತ ಹೇಳುವಾಗ ಎಫೆಸದಲ್ಲಿ ಇರ್ತಕ್ಕಂಥ ಸಭೆಯನ್ನ ಅದು ಸೂಚಿಸಿ, ಆ ಪೀರಿಯಡ್ ನಲ್ಲಿ 33ನೇ ಇಸ್ವಿಯಿಂದ 100ನೇ ಇಸ್ವಿಯವರೆಗೆ ಇದ್ದಂತ ಆ ಸಂಕಟದ ಕಾಲದ, ಅಂದ್ರೆ ಅವರಿಗೆ ಬಹಳ ಸಂಕಟ ಇತ್ತು. 1 ಪೇತ್ರ
1 ಪೇತ್ರ 2 ಪೇತ್ರ ಯೂದನ ಪತ್ರಿಕೆ ಎಲ್ಲ ಬರೆದಿದ್ದು ಅದೇ ಸಂದರ್ಭದಲ್ಲಿ. ಅದನ್ನ ನೀವು ಓದ್ರಿ. ಚದುರು ಹೋದ ಕ್ರೈಸ್ತರಿಗೆ, ಚದುರು ಹೋದಂತ ಅನ್ಯ ಕ್ರೈಸ್ತರಿಗೂ ಯಹೂದ ಕ್ರೈಸ್ತರಿಗೂ ಬರೆದಂತ ಪತ್ರಿಕೆಗಳು ಇವತ್ತು ನಮಗೂ ಕೂಡ ಆ ಪತ್ರಿಕೆಗಳು ಬಹಳವಾಗಿ ನಮಗೆ ಬಹಳ ಧೈರ್ಯ ಕೊಡುವಂತ ಪತ್ರಿಕೆಗಳಾಗಿವೆ. ನೀವು ಗಮನಿಸ್ಬೇಕು ಅದನ್ನ. ಈಗ ಈ ಸಂದರ್ಭದಲ್ಲಿ ಈ ಸಭೆ ಪ್ರಾರಂಭ ಆಯ್ತು. ಈ 33ನೇ ಇಸ್ವಿಲಿ ಎಲ್ಲಿ ಪ್ರಾರಂಭ ಆಯ್ತು? ಅಪೊಸ್ತಲರ ಬೋಧನೆಯಿಂದ 3,000 ಜನ ಎಲ್ಲಿ ಯಾವತ್ತು ದಿನ ಯಾರು ಕರ್ತನನ್ನ ಯಾರು ಅಂಗೀಕಾರ ಮಾಡಿದ್ರು ಆವಲಿಂದ ಅದೊಂದು ಸಭೆ, ಬಾಹ್ಯವಾಗಿ ಒಂದು ಸಭೆಯನ್ನು ಪ್ರಾರಂಭ ಆಯ್ತಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅನ್ಯ ಮತದಿಂದ ಕರ್ತನನ್ನ ಅಂಗೀಕಾರ ಮಾಡಿಕೊಂಡು ಬಂದ್ರು. ಆದ್ರೆ ಬರುವಾಗ ಕೆಲವು ಸಂಪ್ರದಾಯಗಳನ್ನು ಜೊತೆಗೆ ತೆಗೆದುಕೊಂಡು ಬಂದ್ರು. ಅವರು ಸಂಪ್ರದಾಯಗಳನ್ನ ಬಿಡಲಿಲ್ಲ. ಅಂತ ಆ ಸಂಪ್ರದಾಯಗಳು ಈಗ 2,000 ವರ್ಷಗಳು, ಸುಮಾರು 2,000 ವರ್ಷಗಳು ಕಳೆದಿದ್ರು ಕೂಡ ಅದು ಇವತ್ತವರೆಗೂ ಅದು ಚಾಲನೆಯಲ್ಲಿ ಬಂದಿದೆ. ಈ ಲೋಕದ ಸಭೆಯಲ್ಲಿ, ಈ ದಿನದ ಸಭೆಗಳಲ್ಲಿ ಯಾಜಕರು ಎಂಬುದಾಗಿ ಯಾವ ಪೋಸ್ಟಿಂಗ್ ಕೂಡ ಇಲ್ಲ. ಇರುವುದು ಹಿರಿಯರು ಎಂಬುದಾಗಿ ಮಾತ್ರ. ಹಿರಿಯರನ್ನ ನೇಮಿಸು ಎಂಬುದಾಗಿ 1 ತಿಮೋತಿಯಲ್ಲಿ ಪೌಲನು ತಿಮೋತಿಯನಿಗೆ ಬರೆದದ್ದನ್ನ ನಾವು ಗಮನಿಸ್ತೇವೆ. ಹಿರಿಯರಿಗೆ ಮಾತ್ರ ಅವಕಾಶ ಉಂಟು. ಆ ಹಿರಿಯರಿಗೆ ಮಾತ್ರ ಸಭೆಗಳಲ್ಲಿ ಅವರು ಸಭೆಯನ್ನ ಯಾವ ರೀತಿ ನಡೆಸಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯದ ಅನುಸಾರವಾಗಿ ನಡೆಸಬೇಕು. ಅಧಿಕಾರದಿಂದ ಅಥವಾ ಯಾವುದೋ ಕಾನೂನು ಕಟ್ಟಳೆಗಳನ್ನ ರೂಪಿಸಿಕೊಂಡು ಮಾಡುವಂತದ್ದಲ್ಲ. ಎಲ್ಲ ಕಾನೂನು ಕಟ್ಟಳೆಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅದರ ಪ್ರಕಾರ ನಡೆಸುವಂತದ್ದು. ಹಾಗಾಗಿ ಈ ಸಭಾಕಾಲದ ಈ ಸಭೆಗಳಲ್ಲಿ ಯಾರು ಯಾಜಕತ್ವ ಮಾಡುವವರು ಇಲ್ಲ. ಐ ಆಮ್ ದ ಮೇನ್ ಪರ್ಸನ್, ಐ ಆಮ್ ದ ಪ್ರೀಸ್ಟ್, ನಾನು ಹೇಳ್ದಂಗೆ ಎಲ್ರು ಕೇಳ್ಬೇಕು. ನಾನು ಒಂದು ಹೋಲಿ ಪ್ಲೇಸ್ ಮಾಡಿ, ಆ ಹೋಲಿ ಪ್ಲೇಸ್ ಯಾರು ಬರಬಾರ್ದು, ಯಾರು ಅಲ್ಲಿ ನೋಡ್ಬಾರ್ದು, ಅಲ್ಲಿ ಒಳಗಡೆ ಹತ್ತಬಾರ್ದು, ಆ ಮೆಟ್ಲು ಹತ್ತಬಾರ್ದು, ನಮ್ಮ ಅಪ್ಪಣೆ ಇಲ್ಲದೆ ನೀವು ಇದು ಮಾಡಬಾರ್ದು. ಇದೆಲ್ಲ ಇರುವುದು ಅದು ಹಳವಡಂಬಡಿಕೆ ಕಾಲದಲ್ಲಿ. ಅದು ಒಂದು ಅನ್ಯ ಮತದಿಂದ ಬಂದಂತ ಒಂದು ಕಾಪಿ ಎಂಬುದಾಗಿ ಈ ಸತ್ಯವೇದ ಅಧ್ಯಯನದ ಸಂದರ್ಭದಲ್ಲಿ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಯಾಜಕತ್ವವನ್ನ ಇವತ್ತಿನ ಸಭಾಕಾಲದ ಕ್ರೈಸ್ತರು ಯಾರು ಕೂಡ ಸಭೆಗಳಲ್ಲಿ ನಡೆಸುವುದಿಲ್ಲ. ಅದರ ಬದಲಾಗಿ ಎಲ್ಲರೂ ಯಾಜಕರು ಎಂಬುದಾಗಿ ಕರ್ತನ ತಿಳಿಸುವಾಗ ಅದರ ಅರ್ಥ ಪರಲೋಕದಲ್ಲಿ ನಡೆಯುವಂತಹ ಆ ಯಾಜಕತ್ವ ಸೇವೆ ನಾವು ಪ್ರಕಟಣಾ ಗ್ರಂಥ 3 ಮತ್ತು 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿದಂತ 24 ಹಿರಿಯರು ಬೇರೆ ಯಾರೂ ಅಲ್ಲ, ಅವರು ಸಭಾಕಾಲದ ಕ್ರೈಸ್ತರೇ ಆಗಿದ್ದಾರೆ. ಇದು ಮೊದಲನೆಯ ಒಂದು ಪಾಯಿಂಟ್ ನಲ್ಲಿ ನಿಮಗೆ ಅದನ್ನ ನಾನು ತಿಳಿಸಿದ್ದೇನೆ. ಇನ್ನು ಎರಡನೇದಾಗಿ ನಾನು ತಿಳಿಸಬೇಕಾಗಿರುವುದು ಅವರು ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಈಗ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ. 24 ಸಂಖ್ಯೆ ಅದು ಯಾಜಕ ವರ್ಗದವರ ಸಂಖ್ಯೆ ಆಗಿದೆ. ಮತ್ತು ಸಭಾಕಾಲದ ಕ್ರೈಸ್ತರು ಈ ಲೋಕದಲ್ಲಿ ಯಾರು ಯಾಜಕರು ಇಲ್ಲ, ಹಿರಿಯರು ಮಾತ್ರ ಸಭೆಗಳಲ್ಲಿ ಇದ್ದಾರೆ. ಅವ್ರಿಗೆ ಯಾವುದೇ ಅಂತ ಬಟ್ಟೆಗಳಾಗಲಿ ಯೂನಿಫಾರ್ಮ್ ಆಗಲಿ ಹಾಕ್ಬೇಕೆಂಬ ನಿಯಮಗಳು ಅದಿಲ್ಲ. ಆ ನಿಯಮಗಳೆಲ್ಲ ಬಂದಿದ್ದು ಈ ಎಫೆಸ ಸಭೆ ಬೆಳೆಯುವಂತ ಸಂದರ್ಭದಲ್ಲಿ ಕರ್ತನನ್ನ ಕಂಡುಕೊಂಡಂತ ಅನೇಕರು ತಾವು ಬಿಟ್ಟು ಬಂದಂತ ಮತದ ಸಂಪ್ರದಾಯಗಳನ್ನ ಜೊತೆಯಲ್ಲೇ ಅವರು ತೆಗೆದುಕೊಂಡು ಬಂದಿದ್ದರಿಂದ ಅದು ಇದುವರೆಗೂ ಬಹಳ ನಡೆಯುತ್ತಾ ಬಂದು ಕೂಡ ಅಲ್ಲಿಂದನೇ ಬಂದದ್ದು. ಯಾವುದೂ ಕೂಡ ಇಲ್ಲ. ಆ ಮಾಡುವಂತವರು ಕೂಡ ಇನ್ನೂ ಹಿಂಜಾರಿ ಹೋದಂತ ಕ್ರೈಸ್ತರೇ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಕರ್ತನು ನಮಗೆ ಅವಕಾಶ ಕೊಟ್ರೆ ಅವೆಲ್ಲ ನಾವು ಕಲಿಯುತ್ತಾ ಬರೋಣ. ಅಲ್ಲಿವರೆಗೆ ನಿಮಗೆ ಎಲ್ಲರಿಗೂ ನಮಸ್ಕಾರ. ಇಷ್ಟು ಸಮಾಧಾನವಾಗಿ ನೀವು ದೇವರ ವಾಕ್ಯವನ್ನ ಕೇಳಿದ್ದೀರಿ. ಮುಂದೆ ನಾನು ಇನ್ನಿರ್ತಕ್ಕಂಥ 3 ಅಂಶಗಳನ್ನ ಬರುವ ಸಂದರ್ಭದಲ್ಲಿ ಕರ್ತನ ಚಿತ್ತವಾದರೆ ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.